ಕೂಡ್ಲಿಗಿ ಪಟ್ಟಣದಲ್ಲಿ ಮಹದೇವ ಮೈಲಾರ ಕ್ರೀಡಾಂಗಣದ ಜೂನಿಯರ್ ಕಾಲೇಜಿನಲ್ಲಿ ಇಂದು ಬೆಳಗ್ಗೆಯಿಂದ ನಾಳೆ ಮೇ 7ರಂದು ಲೋಕಸಭಾ ಚುನಾವಣೆಯ ಭಾಗವಾಗಿ ಸ್ಟ್ರಾಂಗ್ ರೂಂನಿಂದ ಇವಿಎಂ ಮಷೀನ್ಗಳ ಹಾಗೂ ವಿವಿಪ್ಯಾಟ್ಗಳನ್ನು ಚುನಾವಣಾ ಅಧಿಕಾರಿಗಳಿಂದ ಮತಕೇಂದ್ರಕ್ಕೆ ತೆರಳುವ ಮತದಾನ ಚುನಾವಣಾ ಅಧಿಕಾರಿಗಳ ಸಿಬ್ಬಂದಿಗಳು ಇವಿಎಂ ಮಷೀನ್ಗಳನ್ನು ಪಡೆದು ಸಾರಿಗೆ ವ್ಯವಸ್ಥೆಯ ತಮ್ಮ ಮಾರ್ಗಕ್ಕೆ ಕಲ್ಪಿಸಿರುವ ಬಸ್ಸುಗಳಲ್ಲಿ ಕೂಡ್ಲಿಗಿ ಮತಕ್ಷೇತ್ರದ 250 ಮತಕೇಂದ್ರಗಳಿಗೆ ತಮಗೆ ನೇಮಿಸಿರುವ ಭದ್ರತಾ ಸಿಬ್ಬಂದಿಯ ಜೊತೆಗೆ ಊಟ ಮುಗಿಸಿಕೊಂಡು ಮತಕೇಂದ್ರಗಳಿಗೆ ತೆರಳಿದ್ದಾರೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಮೇ 7ರಂದು ಕೂಡ್ಲಿಗಿ ಮತಕ್ಷೇತ್ರದಲ್ಲಿ 2,99,96 ಒಟ್ಟು ಮತದಾರರು ಇದ್ದು, ಒಟ್ಟು ಕ್ಷೇತ್ರವಾರು 1,200 ಮತದಾನ ಕೇಂದ್ರದ ಚುನಾವಣಾ ಅಧಿಕಾರಿಗಳನ್ನು ನೇಮಿಸಿದ್ದು, ಒಟ್ಟು ಒಬ್ಬ ಡಿವೈಎಸ್ಪಿ, 5 ಜನ ಸಿಪಿಐ, 15 ಜನ ಪಿಎಸ್ಐ, 82 ಜನ ಎಎಸ್ಐ, 128 ಜನ ಹೆಡ್ ಕಾನ್ಸ್ಟೇಬಲ್, 218 ಜನ ಪೊಲೀಸ್ ಸಿಬ್ಬಂದಿ ಹಾಗೂ ಡಿಆರ್ ಮತ್ತು ಗೃಹ ರಕ್ಷಕ ದಳ ಒಂದೊಂದು ತುಕಡಿಯನ್ನ ನೇಮಿಸಲಾಗಿದೆ. ಕೂಡ್ಲಿಗಿ ಕ್ಷೇತ್ರದ ಮತದಾನವು ಎಲ್ಲ ಸುರಕ್ಷತೆಯಿಂದ ನಡೆಯಲು ಎಲ್ಲ ಸಕಲ ಸಿದ್ಧತೆಯನ್ನ ಕಟ್ಟೆಚ್ಚರ ಕ್ರಮವನ್ನು ವಹಿಸಿದ್ದು, ಮತದಾನ ಕೇಂದ್ರದಲ್ಲಿ ಎಲ್ಲ ಅನುಕೂಲಕರವಾದ ಮೂಲ ಸೌಕರ್ಯವನ್ನ ಕಲ್ಪಿಸಿದ್ದು ಸುರಕ್ಷಿತ ಮತದಾನ ನಡೆಯಲಿದ್ದು, ಸಾರ್ವಜನಿಕರು ತಪ್ಪದೆ ಕಡ್ಡಾಯವಾಗಿ ಬೆಳಗ್ಗೆ 7 ಗಂಟೆಗೆ ಮತದಾನ ಪ್ರಾರಂಭವಾಗಿ ಸಾಯಂಕಾಲ 6 ಗಂಟೆಗೆ ಮುಕ್ತಾಯವಾಗಲಿದ್ದು, 6 ಗಂಟೆಯ ಒಳಗಡೆ ಮತಕೇಂದ್ರದ ಒಳಗಡೆ ಇರುವವರೆಗೆ ಮುಗಿಯುವ ತನಕ ಮತದಾನಕ್ಕೆ ಅವಕಾಶ ನೀಡಲಾಗುತ್ತೆ. ತಪ್ಪದೇ ಕಡ್ಡಾಯವಾಗಿ ಮತದಾನ ಮಾಡಿ ಅಂತ ಚುನಾವಣಾ ಅಧಿಕಾರಿಗಳು ಆದ ಡಾ ರಘು ಅವರು ತಿಳಿಸಿದ್ದಾರೆ. ತಾಲೂಕು ದಂಡಾಧಿಕಾರಿಗಳು ಆದ ರಾಜು ಪಿರಂಗಿ ಅವರು ಮತ್ತು ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈಗ ತಹಸೀಲ್ದಾರ್ ಹೇಳ್ಯಾರ